ಬಹುಶಃ ಬಿಗ್ ಬಾಸ್ ಮನೆಯಲ್ಲಿ ಉಸ್ತುವಾರಿ ಅತಿ ಕಡಿಮೆ ಉಸ್ತುವಾರಿ ಮಾಡಿದ್ ನಾನೇ ಅನ್ಸುತ್ತೆ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನನಗೆ ಪ್ರತಿ ಸಲ ಅನ್ಸೋದು ಬಿಗ್ ಬಾಸ್ ಒಂದು ಶಕ್ತಿ ತರ ಯಾಕೆ ಕಾಣಿಸುತ್ತೆ ಅಂತ. ಅವ್ರ ಆಟವನ್ನ ಕಾಂಪಿಟೇಟರ್ ಆಗಿ ತಗೊಂಡು ಆಟ ಆಡಿದ್ವಿ. ಅಲ್ಲಿ ಎಲ್ಲೂ ಕೂಡ ಯಾವುದೇ ಟಾಸ್ಕ್ ಅಲ್ಲಿ ಆಗ್ಲಿ ಅವ್ರನ್ನ ಹೊರಗಿಡ್ಬೇಕು, ಅವ್ರು ಮೊನ್ನೆ ಬಂದವರು ಅವ್ರನ್ನ ದೂರ ಇಡ್ಬೇಕು ಅಂತ ಮಾಡೇ ಇಲ್ಲ. ಧರ್ಮ ಅವ್ರು ಯಾಕೆ ಹೋದ್ರು ಅನ್ನೋ ತರ ಯೋಚನೆ ಮಾಡ್ಕೊಂಡೆ. ಧರ್ಮ ಅವರು ಯೋಚನೆ ಮಾಡಿದಾಗ ಧರ್ಮ ಅವರು ಎಲ್ಲರ ಜೊತೆನೂ ಒಳ್ಳೆ ರೀತಿಯಲ್ಲಿ ಇರಕ್ ಹೋದ್ರು, ಅದೇ ತಪ್ಪಾಯ್ತು ಅನ್ನೋ ತರ ಅನ್ಸುತ್ತೆ. ನೋಡೋಣ ಜಿಂಕೆ, ಇದು ಆಗುವಂತ ಪ್ರೋಸೆಸ್ ಇಲ್ಲಿ ಆಟದಲ್ಲಿ ಇದೇ ರೀತಿ ಆಗೋದು. ನೀ ಅದನ್ನು ಈಗ ನಾಳೆ ನೀವು ಕೂಡ ನನ್ಗೆ ಏನಾದ್ರು ನಾಮಿನೇಟ್ ಮಾಡ್ಬೇಕಾಗುತ್ತೆ, ನಿಮ್ಗೆ ರೀಸನ್ ಇದ್ದಾಗ ಅದಕ್ಕೆ ಇಷ್ಟೊಂದು ಫೀಲ್ ಮಾಡ್ಕೋಬೇಡ ಅಂತ ಅಂದ್ರು. ಈ ಸಲನು ನನ್ನಲ್ಲಿ ನಾನೇ ಅಯ್ಯೋ ನಾನೇ ಸ್ವಲ್ಪ ಹಿಂಜರಿತಿದ್ದೆ, ಅದೇ ಮೈನಸ್ ಆಯ್ತು ನಂದು.